ನೋಡಿ, ಜೈಲಿನಲ್ಲಿ ರಾಜಾತಿಥ್ಯದ ವಿಡಿಯೋ ವೈರಲ್ ಆಗ್ಬಿಡ್ತಲ್ಲ, ನಟ ಧನ್ವೀರ್ಗೆ ಸಂಕಷ್ಟ ಎದುರಾಗಿದೆ. ನಟ ಧನ್ವೀರನ್ನ ವಿಚಾರಣೆಗೊಳಿಸಿ ವಿಚಾರಣೆಯನ್ನ ಅಂತ್ಯ ಮಾಡಲಾಗಿದೆ. ದರ್ಶನ್ನ ಬಹಳ ಆಪ್ತ ವಲಯದಲ್ಲಿ ಆಲ್ಮೋಸ್ಟ್ ಲೈಕ್ ಬ್ರದರ್ ಧನ್ವೀರ್ ಇದ್ದಾರೆ. ಧನ್ವೀರ್ನ ವಿಚಾರಣೆಯನ್ನ ಅಂತ್ಯ ಮಾಡಲಾಯಿತು. ವಿಚಾರಣೆ ಬಳಿಕ ಧನ್ವೀರನ್ನ ಸಿಸಿಬಿ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಬೆಳಗಿನ ಜಾವ 3 ಗಂಟೆಗೆ ಧನ್ವೀರ್ನ ಸಿಸಿಬಿ ವಶಕ್ಕೆ ಪಡ್ಕೊಂಡಿತ್ತು. ಅಸಲಿಗೆ ನಟ ಧನ್ವೀರ್ ಫೋನ್ ಜಾಲಾಡಿದ್ರು, ಏನೂ ಸಿಗ್ಲಿಲ್ಲ. ಜೈಲಿನ ವಿಡಿಯೋಗಳು ಸರ್ಕ್ಯುಲೇಟ್ ಆಗಿಲ್ಲ ಅಂತ ರಿಪೋರ್ಟ್ ಬಂದಿದೆ. ಪೊಲೀಸರಿಗೆ ಸಿಸಿಬಿ ಟೆಕ್ನಿಕಲ್ ವಿಂಗ್ ರಿಪೋರ್ಟ್ ನ ರವಾನೆ ಮಾಡಿದೆ. ತಾನ್ ಕಳ್ಳ, ಪರರನ್ನ ನಂಬ ಅನ್ನೋ ಒಂದು ಮಾತಿದೆ. ತಾವೇ ಕಳ್ಳರು, ಇನ್ನೊಬ್ರ ಮೇಲೆ ಅನುಮಾನ ಪಡೋದು. ಪೊಲೀಸರ ಪರಿಸ್ಥಿತಿ ಹಂಗೆ ಆಗಿದೆ ಈಗ. ಇನ್ ಕೇಸ್ ಧನ್ವೀರೇ ವೈರಲ್ ಮಾಡಿದ್ದು ಅಂತಾನೆ ಇಟ್ಕೊಳ್ರಿ, ಏನ್ರಿ ತಪ್ಪಿದೆ? ವಾಟ್ ಈಸ್ ರಾಂಗ್ ಇನ್ ದ್ಯಾಟ್? ಅಲ್ಲಿ ಏನ್ ಸತ್ಯ ಇದೋ ಅದನ್ನೇ ವೈರಲ್ ಮಾಡಿರ್ತಾರೆ, ಅಥವಾ ಯಾರೇ ಮಾಡಿರ್ಲಿ ಅದನ್ನ. ವಾಟ್ ಈಸ್ ರಾಂಗ್ ಇನ್ ದ್ಯಾಟ್? ಏನ್ ಮುಚ್ಚಿಟ್ಕೊಳ್ಬೇಕಾಗಿತ್ತಾ? ಮುಚ್ಚಿಟ್ಕೊಂಡು ನಿಮ್ಗೆ ಸೀಕ್ರೆಟ್ ಆಗಿ ಬಂದು ಹೇಳ್ಬೇಕಾಗಿತ್ತಾ ಪೊಲೀಸರಿಗೆ? ನಾಚಿಕೆ ಆಗಲ್ವಾ ನಿಮ್ಗೆ? ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಅಭಿವೃದ್ಧಿ ಕೇಳಿ ಇಲ್ಲ, ರಸ್ತೆ ಗುಂಡಿ ಕೇಳಿ ಸರಿ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಜೈಲಿನಲ್ಲಿ ವ್ಯವಸ್ಥೆಯನ್ನ ಕೂಡ ಸರಿ ಮಾಡೋಕ್ಕಾಗಿಲ್ಲ, ಜೈಲಿನ ಅಡ್ಮಿನಿಸ್ಟ್ರೇಷನ್ ಪ್ರಾಪರ್ ಆಗಿ ಮಾಡೋಕ್ಕಾಗಿಲ್ಲ ಅಂದ್ರೆ ಪರಮೇಶ್ವರ್ ಅವರೇ, ನೀವೇ ಯೋಚನೆ ಮಾಡಿ. ನಿಮ್ಮ ಸಿಬ್ಬಂದಿ ಅಧಿಕಾರಿಗಳ ಜೊತೆ ಎಷ್ಟು ಮಟ್ಟಿಗೆ ಸಭೆ ನಡೆಸ್ತೀರಿ, ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ.